ಫುಟ್ಪಾತ್ ತೆರವಿಗೆ ಬಂದಂಥ ಅಧಿಕಾರಿಗೆ ಥಳಿಸಲಾಗಿದೆ. ಅಧಿಕಾರಿಯನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ ಪುಂಡ್ರು. ಎಲ್ಲಿ ಏನು ಕತೆ ಬನ್ನಿ ನೋಡೋಣ. ಫುಟ್ಪಾತ್ ತೆರವಿಗೆ ಬಂದಂಥ ಅಧಿಕಾರಿಗೆ ಥಳಿಸಲಾಗಿದೆ. ಅಧಿಕಾರಿಯನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ ಪುಂಡ್ರು. ಜಿಬಿಎ ಅಧಿಕಾರಿ ಮೇಲೆ ಶಿವಾಜಿನಗರದಲ್ಲಿ ಹಲ್ಲೆ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿ ಮೇಲೆ ಕನ್ನಡ ಸಂಘಟನೆಯ ಹೆಸರಿನ ಕಾರ್ಯಕರ್ತರಿಂದ ಹಲ್ಲೆ ನಡೆಸಲಾಗಿದೆ ಅನ್ನುವ ಸುದ್ದಿ ಸಿಗ್ತಾ ಇದೆ. ಬಸವರಾಜ್ ಪಡ್ಕೋಟೆ ಮತ್ತು ಕಾರ್ಯಕರ್ತರಿಂದ ಈ ಹಲ್ಲೆ ನಡೆದಿದೆ ಅನ್ನೋ ಮಾಹಿತಿ ಇದೆ. ಜಿಬಿಎ ಎಇಇ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಫುಟ್ಪಾತ್ ತೆರವು ವೇಳೆ ಈ ಒಂದು ದಾಳಿ ನಡೆದಿದೆ ಅನ್ನೋ ಮಾಹಿತಿ ಇದೆ. ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಾಧವ್ ರಾವ್ ಅವರನ್ನ ಥಳಿಸಲಾಗಿದೆ. ನೋಡ್ರಿ ಎಂತಹ ಕೆಟ್ಟ ಕೆಟ್ಟ ಘಟನೆಗಳು ಸಂಭವಿಸ್ತಾ ಇದ್ದಾವೆ ನೋಡಿ. ಅಂದ್ರೆ ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು, ಮನುಷ್ಯರಲ್ಲ ಅನ್ನೋದನ್ನು ತೋರಿಸ್ತಾ ಇದೆ ಇಲ್ಲೂ ಕೂಡ. ಅಧಿಕಾರಿಯನ್ನು ಅಟ್ಟಾಡಿಸಿ ಹೊಡೆದು ಜನರು. ಓಕೆ, ನೆಕ್ಸ್ಟು ಆ ಜನರನ್ನ ಸುಮ್ಮನೆ ಬಿಡಬೇಕಾ, ಏನು ಮಾಡಬೇಕು? ಶಿವಾಜಿನಗರದಲ್ಲಿ ನಡೆದಿರುವಂಥ ಹಲ್ಲೆ ಏನು ಬೇಕಾದರೂ ಆಗ್ತಾ ಇದೆ. ಇದು ಸರ್ಕಾರದಲ್ಲಿ ಯಾರ್ಯಾರು ಯಾವ ಮಂತ್ರಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದರ ಜೊತೆಗೆ ಕನ್ನಡ ಸಂಘಟನೆ, ಕನ್ನಡ ಅನ್ನೋ ಹೆಸರಿಗೂ ಕೂಡ, ಆ ನಮ್ಮ ಮಾತೃಭಾಷೆಗೂ ನಾವು ಅವಮಾನ ಮಾಡ್ತಾ ಇದ್ದೀವಿ ನೋಡಿ. ಜಿಬಿಎ ಎಇಇ ಮೇಲೆ ಹಲ್ಲೆ ಮಾಡಲಾಗಿದೆ. ಶಿವಾಜಿನಗರ ಬಸ್ ನಿಲ್ದಾಣದಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಮಾಧವ್ ರಾವ್ ಅವರನ್ನು ಥಳಿಸಲಾಗಿದೆ. ಇವ್ರನ್ನೇನು ಮಾಡಬೇಕು? ಇವ್ರು ಹೊಡೆದಂಥ ಪುಂಡ್ರನ್ನ ಏನಕ್ಕೂ ಇಲ್ಲ, ರೀತಿ ರಿವಾಜು ಎಲ್ಲ ಮರ್ತು ಬಿಟ್ಟಿದ್ದೀವ್ರಿ. ಸುಮ್ಮನೆ ಏನು ಬೇಕಾದರೂ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅನ್ನೋಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಯಾವ ನೀತಿ ನಿಯಮ ಇಲ್ಲ. ಆದರೆ ಮೈಕ್ ತೆಗೆದುಕೊಂಡು ಹೋದರೆ ನಮ್ಮ ರಾಜಕಾರಣಿಗಳಿಗೆಲ್ಲ ಬಹಳ ಒಳ್ಳೆ ಸಂಸ್ಕೃತಿ, ಚೆನ್ನಾಗಿ ಭಾಷಣ ಮಾಡೋಕ್ಕೊಂದು ಬರುತ್ತೆ. ನೋಡಿ ಹೆಂಗಿದೆ ಪರಿಸ್ಥಿತಿಯಲ್ಲಿ, ಯಾರು ಭಯ ಇಲ್ಲ, ಹೆಂಗೆ ತಳಿಸ್ತಾ ಇದ್ದಾರೆ ನೋಡಿ. ದಾಳಿ ಮಾಡಿದ ಪುಂಡರ ವಿರುದ್ಧ ಸಿಡಿದೆದ್ದಿದ್ದಾರೆ ನೌಕರು. ಸಿಡಿಲೇಬೇಕು ಇಂಥವ್ರನ್ನ ನೋಡಿದಾಗ. ಆರೋಪಿಗಳನ್ನು ಬಂಧಿಸಲು ನೌಕರರ ಸಂಘದ ಪಟ್ಟು ಕೂಡ ಜೋರಾಗಿದೆ ನೋಡ್ರಿ. ಪಾಪ ಅವರು ಆ ಅಧಿಕಾರಿಯನ್ನು ನೋಡ್ತಾ ಇದ್ರೆ ಹೆಂಗೆ ಅನ್ಸುತ್ತೆ, ಅವ್ರಲ್ಲ ಯಾಕಾದ್ರೂ ಕೆಲಸಕ್ಕೆ ಬಂದ್ವಿ ಅಂತ ಅನ್ಸುತ್ತೆ. ಅಧ್ಯಕ್ಷ ಎ ಅಮೃತ್ ರಾಜ್ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಎಚ್ಚರಿಕೆ ಕೊಡಲಾಗಿದೆ. ದಾಳಿ ಮಾಡಿದ ಪುಂಡರ ವಿರುದ್ಧ ಸಿಡಿದೆದ್ದಿದ್ದಾರೆ ನೌಕರರು. ಆರೋಪಿಗಳನ್ನು ಬಂಧಿಸಲು ನೌಕರರ ಸಂಘದ ಪಟ್ಟು ಜೋರಾಗಿದೆ. ಶಿವಾಜಿನಗರದಲ್ಲಿ ನಡೆದಿರುವಂತಹ ಹಲ್ಲೆ ಇದು. ಬಂಧಿಸದೆ ಹೋದ್ರೆ ಜಿಬಿಎ 5 ಪಾಲಿಕೆಗಳ ಕೆಲಸ ನಿಲ್ಲಿಸೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಿಜ, ದಿಸ್ ಶುಡ್ ನಾಟ್ ಬಿ ಹ್ಯಾಪನ್. ಈ ತರ ಘಟನೆಗಳು ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಏನ್ರಿ ಮಾಡಬೇಕು? ಎ ಅಮೃತ್ ರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಎಚ್ಚರಿಕೆ ಕೊಡಲಾಗಿದೆ. ದಾಳಿ ಮಾಡಿದ ಪುಂಡರ ವಿರುದ್ಧ ಸಿಡಿದೆದ್ದಿದ್ದಾರೆ ನೌಕರರು. ನಾವು ಕೂಡ ಇದನ್ನು ನೋಡಿದಾಗ ನಮಗೆ ರೋಷಾವೇಶ ಆಗುತ್ತೆ. ಪಾಪ ಆ ಅಧಿಕಾರಿಯನ್ನ ಅವ್ರು ಏನು ಹೇಳಿರ್ತಾರೆ ಅದನ್ನು ಫಾಲೋ ಮಾಡೋಕ್ಕೆ ಬಂದಿರ್ತಾರೆ. ಯಾಕೆ ನಿಮಗೆ ಬಾಯಿಲ್ವಾ? ಮಾತಾಡೋಕ್ಕೆ ಸೌಜನ್ಯ ಇಲ್ವಾ? ಮನುಷ್ಯತ್ವವನ್ನು ಮರೆತು ಬಿಟ್ಟು ಪ್ರಾಣಿಗೂ ಹಿಂಗೆ ಹೊಡೆಯಲ್ಲ ಅಲ್ರಿ, ಪ್ರಾಣಿಗೆ ಹೊಡೆದಂಗೆ ಹೊಡಿತಾ ಇದ್ದಾರೆ. ಅದು ಒಬ್ಬರಲ್ಲ, ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅನ್ನುವಂಗೆ ನೀವೇನು ಜಾಸ್ತಿ ಜನರು ಇದ್ದಾರೆ ಅಂದ ತಕ್ಷಣವೇ ನೋಡಿ ಹೆಂಗೆ ಹೊಡಿತಾ ಇದ್ದಾರೆ. ಆ ವ್ಯಕ್ತಿ ಏನು ಮಾಡಿದ್ದಾರೆ? ದೆರ್ ಇಸ್ ಎ ವೇ ಅಲ್ಲ, ನಿಮ್ಗೆ ಹೇಳಿ, ನಿಮಗೇನೋ ನಿಮಗೆ ಕನ್ಸರ್ನ್ಸ್ ಇದ್ದರೆ ಹೇಳಿ ಅಲ್ಲ. ಯಾಕೆ ಎಲ್ಲಿದ್ದೀವಿ ನಾವು? ಇಂಥ ಘಟನೆಗಳಾದಾಗ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ಬಿಹಾರ ಉತ್ತರ ಪ್ರದೇಶ ಅಲ್ಲ ರೀ, ಇದು ಹಂಗೆ ಆಗ್ತಾ ಇದೆಯಾ? ಏನಿದು? ಇರೋ ಬರೋರೆಲ್ಲ ಏನು ಕೈಗೆ ಸಿಕ್ಕಿದ್ದು ತೊಗೊಂಡೆಲ್ಲ ಹೊಡೆಯೋದೆ. ಅವನ ಅಧಿಕಾರಿ ಆದ್ರೇನು, ಇನ್ನು ಯಾರಾದ್ರೇನು, ಒಟ್ಟಿನಲ್ಲಿ ಅವ್ರಿಗೆ ಮನುಷ್ಯರು ಅಂತ ಕಾಣಿಸ್ತಾ ಇಲ್ಲ. ಆಯಿತು, ತೆರವು ಕಾರ್ಯಾಚರಣೆಗೆ ಬಂದಿದ್ದಾರಲ್ಲ, ನಿಮಗಿದ ಇದೆಯಲ್ಲ ಒಂದು ವೇ ಇಲ್ವಾ ನಿಮಗೆ ತಿಳಿಸೋಕೆ? ಈ ರೀತಿ ಹೊಡೆದು ಬಿಟ್ರೆ ನಿಮಗೇನು ಕೆಲಸ ಆಗುತ್ತಾ? ನಿಮ್ಮ ಇಂಟೆನ್ಷನ್ ಈಡೇರುತ್ತೇನ್ರಿ? ನಿಜ, ಈಗ ನೌಕರ ಸಂಘದವರು ಚೆನ್ನಾಗೇ ಕೆಲಸ ಹೇಳ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. 5 ಪಾಲಿಕೆಗಳಲ್ಲೂ ಕೂಡ ನಾವು ಕೆಲಸ ನಿಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗುಡ್, ಹಂಗೆ ಮಾಡಬೇಕು ಒಂದ್ಸಲ. ನೋಡಿ, ನಾವು ಯಾವಾಗಲೂ ತುಂಬ ಸಮಾಧಾನವಾಗಿ ಹೋಗುವಂಥವ್ರು. ಇಂಥದ್ದನ್ನೆಲ್ಲ ನೋಡಿದ್ರೆ
ಹಿಂಗೆ ಮನಸ್ಸು ಕಲ್ಕತ್ತಲ್ವ. ಯಾವುದಾದ್ರೂ ಒಂದು ನೆಟ್ಟಗಿರೋ ಒಂದು ಇದನ್ನು ಮಾಡಿದ್ರಪ್ಪ ತುಂಬ ಖುಷಿ ಆಯಿತು ಚಪ್ಪಾಳೆ ತಟ್ಟಣ ಅಂತ ಏನಾದರೂ ನಡೀತಾ ಇದೆ? ಏನಿಲ್ಲ. ದಿಸ್ ಇಸ್ ದ ಮಿರರ್, ದಿಸ್ ಇಸ್ ದ ರಿಫ್ಲೆಕ್ಷನ್. ಇದು ನಮ್ಮ ಸಮಾಜ ನೋಡ್ರಿ. ಹೀಗಾಗಿ ಪ್ರಜ್ಞಾವಂತಿಕೆಯಿಂದ ವರ್ತಿಸುವವರು ಈ ನೆಕ್ಸ್ಟ್ ಏನು ಮಾಡಬೇಕು? ನಮ್ಮನ್ನು ಆಳೋ ನಾಯಕರು ಒಂದು ಕಡೆ, ಅವ್ರ ಭಯನೂ ಇಲ್ಲ. ಇಲ್ಲಿ ಏನು ಮಾಡಿದ್ರು ನಡೆಯುತ್ತೆ ಅನ್ನೋ ಒಂದು ಸ್ವೇಚ್ಛಾಚಾರ. ಯಾಕೆ ತೆರವು ಮಾಡೋಕ್ಕೆ ಬರ್ತೀರಾ, ಅಥವಾ ಯಾಕೆ ಅಂಥ ಒಂದು ಕನ್ಫ್ಯೂಷನ್ ನಿಮಗೇನು ಆಗ್ತಾ ಇದೆ? ಆ ಬೀದಿ ಬದಿ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು ಅಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಸಂಬಂಧಪಟ್ಟಂಥ ಸಚಿವರು, ಸರ್ಕಾರದವರು ಅಲ್ಲೇ ಒಳಗಡೆ ಅರಮನಸಿರುತ್ತೆ ಅವರಿಗೆ. ಇದು ಸರಿ ಇಲ್ಲ ಅಂತ ಗೊತ್ತಿರುತ್ತೆ. ನಿಮ್ಗೆ ಯಾವುದೋ ಒಂದು ಸಚಿವ ಸ್ಥಾನ ಸಿಕ್ಕ ತಕ್ಷಣವೇ ಒಳ್ಳೆ ಪೋಸ್ಟ್ ಕೊಟ್ಟಿದ್ದಾರೆ ತಕ್ಷಣ ಏನು ನಾನು ಆರ್ಡ್ರ್ ಮಾಡಬೇಕು ಅಂತ ಏನೋ ಅಲ್ಲಿ ವಾಸ್ತವ ತಿಳಿದುಕೊಳ್ಳದೆ ಆರ್ಡ್ರ್ ಮಾಡೋದೆ. ಏನು ರೀ ನಿಮ್ಮದು ಹಕ್ಕಿಕತ್ತು? ಇಟ್ಸ್ ವೆರಿ ಶೇಮ್ಫುಲ್. ಇದೆಲ್ಲ ಸರ್ಕಾರವೇ ಹೊಣೆ ಇದಕ್ಕೆಲ್ಲ.